ಯೂನಿಕ್ ಗುಲಾಬ್ ಜಾಮೂನ್ ಆಹಾ ಎಂತ ರುಚಿ ಅಂತೀರಾ. ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ. ಸೊ ಈ ಗುಲಾಬ್ ಜಾಮೂನ್ ಯಾವ್ದ್ರಿಂದ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾದ್ರೆ ಇವತ್ತೇ ಮಾಡಿ ತಿಂತೀರಾ. ಆದರೆ ಸ್ಪೆಷಲ್ ಡೇಗೆ ಇದನ್ನು ಮಾಡಿ ತುಂಬಾ ಸ್ಪೆಷಲ್ ಆಗಿ ನಿಮಗೆ ಸ್ಪೆಷಲ್ ಆದ ವ್ಯಕ್ತಿಗಳಿಗೆ ನೀವು ಇದನ್ನು ಮಾಡಿ ಕೊಡ್ಬೋದು. ಅಥವಾ ನಿಮಗೆ ಏನಾದರೂ ಸ್ವೀಟ್ ತಿನ್ನಬೇಕು ಡಿಫ್ರೆಂಟ್ ಆಗಿರಬೇಕು ಅಂದರೆ ಈ ಗುಲಾಬ್ ಜಾಮೂನ್ ಮಿಸ್ ಮಾಡದೆ ಮಾಡಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾದರೆ ರಿಯಲಿ ಈ ರೀತಿನೇ ಮಾಡ್ಬೋದಾ ಅಂತ ಅನಿಸುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ 2 ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಕುದಿಸ್ಲಿಕ್ಕೆ ಇಡ್ತೀನಿ. ಸೊ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಅದಕ್ಕಿಂತ ಮುಂಚೆ 4ರಿಂದ 5 ಏಲಕ್ಕಿನ ಸಿಪ್ಪೆ ಸಮೇತ ಬೀಜ ತೆಗೆದ್ಬಿಟ್ಟು ಅದರಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಗುಲಾಬ್ ಜಾಮೂನ್ ಅಂತ ಹೇಳಿದೆ ಯಾವುದರಿಂದ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾನು ಯಾವುದೇ ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡ್ರ್ ತರದೆ ನಾನು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ಎಷ್ಟು ರುಚಿ ಅಂದರೆ ನಿಮಗೆ ತಿನ್ನುವಾಗಲೂ ಕೂಡ ಯಾರಿಗಾದ್ರೂ ನೀವು ಮಾಡಿ ಕೊಡಿ, ಅರೆ ಇದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡ್ರಿಂದನೇ ಮಾಡಿದ ಥರನೇ ಇದೆಯಲ್ಲ ಅಂತ ಹೇಳೋದಂತೂ ಗ್ಯಾರಂಟಿ. ಹೌದು ಫ್ರೆಂಡ್ಸ್, ಖಂಡಿತವಾಗ್ಲೂ. ಸೊ ಈಗ ನಾನು ಅದರ ಏಲಕ್ಕಿ ಅಂದರೆ ಬೀಜಗಳು ಹಾಕಿ ಆ ಸಕ್ಕರೆ ಪಾಕ ಮಾಡಲಿಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ನಾನು 4 ಈ ಸ್ವೀಟ್ ಪೊಟ್ಯಾಟೊ, ಈ ಸಿಹಿ ಗೆಣಸು, ಈ ಗೆಣಸನ್ನು ನಾನು ಮೊದಲೇ ಬಾಯ್ಲ್ ಮಾಡಿ ಅಂದರೆ ಸ್ಟೀಮ್ ಮಾಡ್ಕೋಬೇಕು. ನೀರು ಹಾಕಿ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಸ್ಟೀಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೀರು ಹಾಕಿ ಕೆಲವರು ಬಾಯ್ಲ್ ಮಾಡ್ತಾರೆ, ಅದರ ಅಂಶ ಎಲ್ಲ ಸಿಹಿ ಅಂಶ ಎಲ್ಲ ನೀರಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು 4 ಗೆಣಸು ತೊಗೊಂಡಿದ್ದೀನಿ. ಬಾಯ್ಲ್ಡ್ ಮಾಡಿರೋಂತಹ ಈ ಗೆಣಸನ್ನು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾಗಿ ನಾನು ತುರ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕೈಯಿಂದನೂ ಮ್ಯಾಶ್ ಮಾಡ್ಬೋದು, ಬಟ್ ಸ್ವಲ್ಪ ಒಂದೊಂದೇ ಗಂಟು ಇರಬಾರ್ದು. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ತುರಿಯುವಾಗ ಇದರಲ್ಲಿ ಒಂಥರ ನಾರು ಬರುತ್ತೆ. ಸೊ ಆ ನಾರನ್ನು ಹಾಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಇದನ್ನು ತೆಗೆದ್ಬಿಡಿ. ನೋಡಿ ಈಗ ಇದನ್ನು ತುರಿದಿದ್ದೀನಲ್ವ. ಸೊ ಇದರಲ್ಲಿ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರನ್ನು ಹಾಕ್ತಾಯಿದ್ದೀನಿ. ಸೊ ಮಿಲ್ಕ್ ಪೌಡರ್ ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಇದನ್ನು ಹಾಕ್ಕೊಂಡು ನೀರು ವಿತೌಟ್ ವಾಟರ್ ಇದನ್ನು ಕಲಿಸ್ಕೋಬೇಕು. ನೀರು ಸ್ವಲ್ಪ ಕೂಡ 1 ಡ್ರಾಪ್ ನೀರು ಕೂಡ ಇದಕ್ಕೆ ಹಾಕಬಾರ್ದು. ಸೊ ಎಲ್ಲ ನಾನು ಹೇಳಿದ ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ಗುಲಾಬ್ ಜಾಮೂನ್ ಸ್ಪೆಷಲ್ ಒಂಥರ ಯೂನಿಕ್ ಗುಲಾಬ್ ಜಾಮೂನ್ ಅಂತ ಹೇಳಿದ್ದೀನಲ್ವಾ. ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಮಿಲ್ಕ್ ಪೌಡರ್ ಆಮೇಲೆ 1 ಟೀ ಸ್ಪೂನ್ ಮಾತ್ರ ತುಪ್ಪನ ಹಾಕಿಬಿಟ್ಟು ಈ ರೀತಿಯಾಗಿ ಕಲಿಸ್ಕೋಬೇಕು. ಸೊ ಗಟ್ಟಿ ಅದಕ್ಕೆ ಇರಬೇಕು. ಸೊ ಪರ್ಫೆಕ್ಟಾಗಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ಸೊ ಈ ಹಿಟ್ಟು ಇದೇ ರೀತಿಯಾಗಿರಬೇಕು. ಏನಾದರೂ ನಿಮಗೆ ಸ್ವಲ್ಪ ಅಳಕು ಅನಿಸಿದ್ರೆ ಸ್ವಲ್ಪ ಮಿಲ್ಕ್ ಪೌಡ್ರ್ ಕೂಡ ಹಾಕೋಬೋದು. ಬಟ್ ನಾನು ತೋರಿಸಿದ್ನಲ್ವ 4 ಗೆಣಸಿಗೆ ಅರ್ಧ ಕಪ್ಪಷ್ಟು ನಾನು ಮಿಲ್ಕ್ ಪೌಡ್ರ್ ಹಾಕಿರೋದು ಅಷ್ಟೇ. ಸೊ ಈಗ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತೆ. ಈಗ ಗುಲಾಬ್ ಜಾಮೂನ್ ಶೇಪಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ರೀತಿಯಾಗಿ ನಾನು ಯಾವುದೇ ಕ್ರ್ಯಾಕ್ ಇರಬಾರ್ದು, ನೀಟಾಗಿ ನೈಸಾಗಿ ಉಂಡೆ ಮಾಡಿಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ. ಸೊ ಈ ಎಣ್ಣೆ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಅಷ್ಟರಲ್ಲಿ ಬೇಗನೆ ಈ ಗುಲಾಬ್ ಜಾಮೂನ್ ಮಾಡಿಬಿಟ್ಟು ನಾನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ರಿಯಲಿ ಫ್ರೆಂಡ್ಸ್, ಈ ರೀತಿ ಗುಲಾಬ್ ಜಾಮೂನು ನಾನು ಒಂಥರ ಸರ್ಪ್ರೈಸಾಗಿ ಮಾಡಿದೆ. ಮನೆಯಲ್ಲಿ ಕೊಟ್ಟೆ, ನಾನು ಯಾವುದರಿಂದ ಅಂತ ಏನು ಹೇಳಿಲ್ಲ. ಬಟ್ ನಂಬಿಕೆನೇ ಬರ್ತಾ ಇಲ್ಲ. ಗುಲಾಬ್ ಜಾಮೂನ್ ಪೌಡ್ರ್ ನಾವು ತರ್ತೀವಲ್ವ ಅಂಗಡಿಯಿಂದ, ಅದರಿಂದನೇ ಮಾಡಿದ್ದೀನಿ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಸರ್ಪ್ರೈಸಾಗಿ ನೀವು ಒಮ್ಮೆ ಮಾಡಿಕೊಡಿ. ರಿಯಲಿ ನಿಮ್ಗೆ ಒಂಥರ ಹೊಗಳೋದಂತೂ ಗ್ಯಾರಂಟಿ. ತುಂಬ ಹೊಗಳ್ತಾರೆ. ಅರೆ ಈ ರೀತಿಯನ್ನು ಗುಲಾಬ್ ಜಾಮೂನ್ ಮಾಡ್ಬೋದಾ ಅಂತ ಆಶ್ಚರ್ಯ ಆಗುತ್ತೆ ತಿಂದವರಿಗೆ. ಸೊ ನೋಡಿದ್ರಲ್ಲ, ಈಗ ನಾನು ಎಲ್ಲ ಈ ಗುಲಾಬ್ ಜಾಮೂನನ್ನು ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಪರ್ಫೆಕ್ಟಾಗಿ ಎಲ್ಲ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ. ಈಗ ಈ ಎಣ್ಣೆ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳೋಕೆ ಹೋಗಬೇಡಿ. ಏನಾದರೂ ಎಣ್ಣೆ ತುಂಬ ಬಿಸಿಯಾಗಿದೆ ಅಂದರೆ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಕ್ಬಿಟ್ಟು ಆಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕಲರ್ ಚೆನ್ನಾಗಿ ಬರಬೇಕು. ಹಾಕಿದ ತಕ್ಷಣವೇ ಕಲರು ಒಂಥರ ಡಾರ್ಕ್ ಬಂದುಬಿಟ್ರೆ ಅಷ್ಟು ರುಚಿ ಬರಲ್ಲ. ಸೊ ಹಾಗಾಗಿ ನಾನು ಹೇಳಿದ ಒಂದೊಂದು ಟಿಪ್ಸನ್ನು ಕೂಡ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆಯಲ್ಲ. 1 ಸ್ಪೂನಿಂದ ನಿಧಾನಕ್ಕೆ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಲಿಸ್ತಾ ಇರಿ. ಸೊ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನೋಡಿ ನಾನು ತೋರಿಸ್ತೀನಿ. ಸೊ ಈಗ ಸ್ವಲ್ಪ ಲೈಟ್ ಕಲರ್ ಇದೆ, ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಇನ್ನೊಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಪರ್ಫೆಕ್ಟಾಗಿ ಈಗ ಫ್ರೈ ಆಗಿದೆ. ಈಗ ನಾನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ನಂಬಿಕೆ ಆದರೂ ಬರುತ್ತಾ ನಿಮಗೆ ಈ ಸ್ವೀಟ್ ಪೊಟ್ಯಾಟೊ ಅಥವಾ ಈ ಗೆಣಸಿಂದ ಈ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಂತ? ಅಲ್ಲ, ಖಂಡಿತವಾಗಲೂ ಅನ್ಸೋದೇ ಇಲ್ಲ ಅಲ್ವಾ ನಿಮಗೆ. ಸೊ ಹಾಗಾಗಿ ಉಳಿದಿರೋದನ್ನು ಕೂಡ ನಾನು ಅದೇ ರೀತಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ನನಗೆ ಎಷ್ಟು ಖುಷಿ ಕೊಡ್ತು ಗೊತ್ತಾ ಈ ಜಾಮೂನ್ ಮಾಡಬೇಕಾದ್ರೆ. ಯಾವತ್ತೂ ಇಷ್ಟೊಂದು ಖುಷಿಪಟ್ಟು ನಾನು ಮಾಡಿಲ್ಲ. ಅಷ್ಟು ಖುಷಿ ಆಯಿತು ಈ ಜಾಮೂನ್ ಮಾಡುವಾಗ. ಸೊ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೆಲವರು ಈ ಶುಗರ್ ಇದ್ದವರು ಸ್ವೀಟ್ ಜಾಸ್ತಿ ಈಗ ಸಕ್ಕರೆಯಲ್ಲಿ ಡಿಪ್ ಮಾಡಿದ್ರೆ ತಿನ್ನಲ್ಲಲ್ವಾ, ಅವರಿಗೆ ನೀವು ಹಾಗೆ ಕೂಡ ಕೊಟ್ಬಿಡಿ. ಇಷ್ಟಪಟ್ಟು ತಿಂತಾರೆ. ಒಂದು 4 ತೆಗೆದು ಇಟ್ಕೊಂಬಿಡಿ. ಸೊ ಉಳಿದಿರೋದನ್ನು ಬೇಕಾದ್ರೆ ನೀವು ಈ ಥರ ಹಾಕ್ಕೋಬೋದು. ನಾನು ಈ ಸ್ವಲ್ಪ ಬಿಸಿ ಇರುವಾಗಲೇ ಅಂದರೆ ಈ ಸಿರಪ್ಪು ಬಿಸಿ ಇರಬೇಕು. ಸೊ ಅದನ್ನು ಅದರಲ್ಲೆಲ್ಲ ನಾನು ಫ್ರೈ ಮಾಡಿರುವಂತಹ ಜಾಮೂನನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಿಯಲಿ ನೋಡ್ತಾನೆ ನಿಮ್ಗೆ ಗೊತ್ತಾಗ್ತಾ ಇದೆ, ಆಶ್ಚರ್ಯ ಆಗುತ್ತೆ ಅಂತ. ನಿಮ್ಗೆ ಯಾಕೆ ಪದೇ ಪದೇ ಹೇಳ್ತೇನೆ ಅಂದರೆ ಇದು ಅಷ್ಟೊಂದು ಚೆನ್ನಾಗಿತ್ತು. ಇದನ್ನು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇದ್ದರೆ 1 ಅವರ್ ಅಥವಾ ನೀವು ಇವತ್ತು ಮಾಡಿ ನಾಳೆ ಕೂಡ ನೀವು ತಿನ್ನಬಹುದು. ನೋಡಿ ಇದು ಎಷ್ಟು ಅದರಲ್ಲಿ ನೀವು ಎಷ್ಟೊತ್ತು ಇಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಪರ್ಫೆಕ್ಟಾದ ಈ ಯೂನಿಕ್ ಗುಲಾಬ್ ಜಾಮೂನ್ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಯಿತು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಅಷ್ಟೇ ಸಾಫ್ಟ್ ಹೊರಗಡೆ, ಮತ್ತು ಎಲ್ಲ ಅದು ಸಕ್ಕರೆ ಸಿರಪ್ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಈ ಗುಲಾಬ್ ಜಾಮೂನನ್ನು ನೀವು ಈ ರೀತಿ ಮಾಡಿ ಯಾವುದಾದ್ರೂ ಫಂಕ್ಷನಿಗೆ, ಈಗ ಹೇಗೂ ಹಬ್ಬಗಳು ಬರ್ತಾ ಇರ್ತಾವಲ್ಲ ಕೆಲವೊಂದು, ಸೊ ಅದಕ್ಕೆ ಕೂಡ ನೀವು ಮಾಡಿ, ಅಥವಾ ಏನಾದರೂ ಸ್ಪೆಷಲ್ ಡೇ ಇರುತ್ತೆ, ಸೊ ಸ್ಪೆಷಲ್ ರೆಸಿಪಿ ಮಾಡಿದರೆ ಹೇಗಿರುತ್ತೆ ಹೇಳಿ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಗುಲಾಬ್ ಜಾಮೂನ್. ಮಿಸ್ ಮಾಡದೆ ಮಾಡ್ತೀರಲ್ವಾ. ಸೊ ಈ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಫೇಸ್ಬುಕ್ ಚಾನಲನ್ನು ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ತಾ ಇರೋರಿಗೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.